ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಬರ್ಡ್ ಫ್ಲೂ ಬಗ್ಗೆ. ಅದಕ್ಕೆ ಹಕ್ಕಿ ಜ್ವರ ಅಂತ ಕರೀತಾರೆ ನಮ್ಮ ಕನ್ನಡದಾಗ. ಹಕ್ಕಿ ಜ್ವರದ ಬಗ್ಗೆ ಇವತ್ತು ಯಾಕೆ ತಿಳಿಸ್ಕೊಡಕ್ ಹೋಗ್ತೇನಪ್ಪ ಅಂದ್ರೆ, ನಮ್ಮ ಕರ್ನಾಟಕದಾಗ ಮಾನ್ವಿ, ಸಂಡೂರು ಮತ್ತೆ ಚಿಕ್ಕಬಳ್ಳಾಪುರ ಇವು ಜಗದಾಗ ಇತ್ತಿತ್ತಲಾಗಿ ಹಕ್ಕಿ ಜ್ವರದ ಕೇಸಸ್ ಸಿಗಾಕ್ ಕುಂತಾವಂತ್ರಿ. ಸೊ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೂಡ ತಗೊಂತಾ ಇದೆ. ಸೊ ಅದ್ರ ಸಂಬಂಧ ಈ ವಿಡಿಯೋದಾಗ ಮತ್ತೆ ನ್ಯೂಸ್ನಾಗ ಕೂಡ ಇತ್ತಿತ್ತಲಾಗಿ ಬರ್ಡ್ ಫ್ಲೂ ಹಕ್ಕಿ ಜ್ವರದ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದಾವೆ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ ಈ ವಿಡಿಯೋದಾಗ. ಬರ್ಡ್ ಫ್ಲೂ ಹಕ್ಕಿ ಜ್ವರ ಅಂದ್ರೆ ಏನು, ಅದು ಅದಾಗ್ಲಿಕ್ಕೆ ಕಾರಣ ಏನು, ಅದು ನಿಮ್ಗೆ ಆತಂದ್ರೆ ಏನೇನು ಲಕ್ಷಣ ಆಗುತ್ತೆ, ಯಾವ ರೀತಿ ಇದು ಹರಡುತ್ತೆ, ಮತ್ತೆ ಯಾರ್ಯಾರಿಗೆ ಹಕ್ಕಿ ಜ್ವರ ಆಗೋ ಸಾಧ್ಯತೆ ಇರ್ತೈತಿ, ಮತ್ತೆ ನಿಮ್ಗೆ ಸೀರಿಯಸ್ನೆಸ್ ಆತಂದ್ರೆ ನಿಮ್ಗೆ ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು, ಯಾವ ಟೆಸ್ಟ್ ಮಾಡಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಹಕ್ಕಿ ಜ್ವರ ಐತೆ ಅಂತ, ಮತ್ತೆ ಇದಕ್ಕೆ ಚಿಕಿತ್ಸೆ ಏನು, ಯಾವ ರೀತಿ ನೀವು ತಡಿಬಹುದು ನನಗಿದು ಆಗ್ಬಾರ್ದಪ್ಪ ಅಂತ, ಮತ್ತೆ ಇದ್ರಾಗ ಮಾರ್ಟಾಲಿಟಿ ರೇಟ್ ಏನಿದೆ. ಸೊ ಆ ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಅನ್ನೇದ್ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಬರ್ಡ್ ಫ್ಲೂ ಅಂದ್ರೆ ಏನು. ಸೊ ನೋಡ್ರಿ, ಬರ್ಡ್ ಫ್ಲೂ ಏನಿದೆ ಹಕ್ಕಿ ಜ್ವರ, ಇದು ಒಂದು ವೈರಲ್ ಇನ್ಫೆಕ್ಷನ್ ರೀ. ಸೊ ಇದು ಏನಾಗತ್ತಪ್ಪ ಅಂದ್ರೆ, ಇನ್ಫೆಕ್ಟೆಡ್ ಪಕ್ಷಿಗಳು ಮತ್ತೆ ಇನ್ಫೆಕ್ಟೆಡ್ ಪ್ರಾಣಿಗಳು ಏನಿರ್ತಾವ ನೋಡ್ರಿ, ಅದರಲ್ಲೇ ಇದು ಸ್ಪ್ರೆಡ್ ಆಗುತ್ತ. ಮತ್ ಇದು ಮನುಷ್ಯರಿಗೆ ಕೂಡ ಸ್ಪ್ರೆಡ್ ಆಗ್ತೈತ್ರಿ. ಎಲ್ಲಿಂತ್ರಪ್ಪ ಅಂದ್ರ, ಯಾರಿಗೆ ಇನ್ಫೆಕ್ಷನ್ ಇರ್ತೈತಿ, ಯಾರಿಗೆ ಬರ್ಡ್ ಫ್ಲೂ ಆಗಿರ್ತೈತಿ, ಯಾವ ಪಕ್ಷಿಗೆ ಇಲ್ಲ ಯಾವ್ದಾರ ಪ್ರಾಣಿಗೆ ಬರ್ಡ್ ಫ್ಲೂ ಆಗಿದ್ರೆ ಅಲ್ಲಿಂತ್ರ ಇದು ನಮ್ಗೂ ಕೂಡ ಹರಡೋ ಸಾಧ್ಯತೆ ಇರ್ತೈತ್ರಿ. ಮನುಷ್ಯರಿಗೆ ಕೂಡ ಇದು ಹರಡತೈತ್ರಿ. ಆದ್ರ ಒಬ್ಬ ಮನುಷ್ಯಾಗ ಆಗೈತೆ ಅಂದ್ರ ಆ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯಾಗ ಇದು ಹರಡೋ ಸಾಧ್ಯತೆ ಏನಿರ್ತೈತಿ ನೋಡ್ರಿ, ಬಹಳ ಕಡಿಮೆ ಇರ್ತೈತಿ, ರೇರ್ ರೀ. ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬರ್ಡ್ ಫ್ಲೂ ಆಗ್ಲಿಕ್ಕೆ ಕಾರಣ ಏನು. ಸೊ ನೋಡ್ರಿ, ಇನ್ಫ್ಲೂಯೆನ್ಸಾ ಎ ವೈರಸ್, ಅದಕ್ಕೆ H5N1 ಅಂತಾನ್ರಿ, ಇದ್ರ ಸಂಬಂಧನ ಇದು ಮನುಷ್ಯರದಾಗ ಬರ್ಡ್ ಫ್ಲೂ ಆಗ್ತೈತ್ರಿ. ಮತ್ತ ಈ ವೈರಸ್ ಏನೈತಿ ನೋಡ್ರಿ, ಮನುಷ್ಯರದ್ರಾಗ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟಿಗೆ ಇನ್ಫೆಕ್ಟ್ ಮಾಡುತ್ತಾ, ಮನುಷ್ಯರದು ಲಂಗ್ಸ್ ಏನಿರ್ತಾವ ನೋಡ್ರಿ, ಪುಪ್ಪುಸ ಶ್ವಾಸಕೋಶ ಅಲ್ಲಿ ಇನ್ಫೆಕ್ಟ್ ಮಾಡುತ್ತಾ, ಮತ್ತಿದು ನಮ್ಮ ದೇಹದ್ದು ಬೇರೆ ಅಂಗಗಳಿಗೂ ಸ್ಪ್ರೆಡ್ ಆಗೋ ಸಾಧ್ಯತೆ ಇರ್ತೈತ್ರಿ. ಮತ್ತಿದು ನಿಮ್ಮ ತಲೆ ಏನಿರ್ತೈತಿ ನೋಡ್ರಿ, ಅಲ್ಲಿ ಕೂಡ ಇನ್ಫೆಕ್ಟ್ ಮಾಡ್ತೈತ್ರಿ. ಮತ್ತ ಫಸ್ಟ್ ಔಟ್ ಬ್ರೇಕ್ ಬರ್ಡ್ ಫ್ಲೂ ಎಲ್ಲಿ ಆಗಿತ್ತಪ್ಪ ಅಂದ್ರೆ ಚೈನಾದಾಗ ಆಗಿತ್ರಿ. 1996ನೇ ಇಸ್ವಿದಾಗ ಇದು ಆಗಿತ್ತು. ಈಗ ತಿಳಿಸ್ಕೊಡ್ತೀನಿ, ನಿಮ್ಗೆ ಏನಾದ್ರು ಬ್ಲಡ್ ಫ್ಲೂ ಆಗೈತಂದ್ರ ಏನೇನ್ ಲಕ್ಷಣ ಇರ್ಬೋದು, ಬ್ಲಡ್ ಫ್ಲೂದಾಗ ಏನೇನ್ ಲಕ್ಷಣ ಇರ್ತಾವ್ರಿ. ಒಂದೇದ್ ನೋಡ್ರಿ, ಪಿಂಕ್ ಐ ಅಂತಾರ, ಕಣ್ಣು ಏನಿರ್ತಾವ ನೋಡ್ರಿ ಕಂಜಕ್ಟಿವೈಟಿಸ್ ಆಗಿಬಿಡ್ತದ, ಪೂರ್ತಿ ಕೆಂಪ ಆಗಿಬಿಟ್ಟಿರ್ತಾವು, ವಿಪರೀತ ಜ್ವರ ಇರ್ತೈತ್ರಿ, ಮೈ ಎಲ್ಲ ಪೂರ್ತಿ ಆಯಾಸ ಆಗೋದು, ಕೆಮ್ಮು ಬರೋದು, ಮಾಂಸಪೇಶಿಗಳಲ್ಲಿ ಎಲ್ಲ ನೋವು ಆಗೋದು, ಗಂಟ್ಲ ಕೆರೆತ, ವಾಂತಿ ಬಂದಂಗ ಆಗೋದು, ವಾಂತಿ ಮಾಡ್ಕೊಳೋದು, ಬೇದಿ ಚಾಲು ಆಗ್ಬೋದು, ಮೂಗು ಬಂದ್ ಆಗೋದು, ಇಲ್ಲ ನೀರ್ ಹಂಗ ಪೂರ್ತಿ ಹರಿತಿರ್ತೈತ್ರಿ ಮೂಗು, ಶ್ವಾಸ ನಿಮ್ಗೆ ತೋಳ್ಲಿಕ್ಕೆ ಕಷ್ಟ ಆಗ್ತೈತಿ, ಶಾರ್ಟ್ನೆಸ್ ಆಫ್ ಬ್ರೆತ್ ಆಗ್ಬೋದ್ರಿ. ಸೊ ಇವೆಲ್ಲ ಲಕ್ಷಣ ಬ್ಲಡ್ ಫ್ಲೂ ಪೇಷಂಟ್ಸಿಗೆ ಇರ್ತಾವ್ರಿ. ಈಗ ಇದು ಬ್ಲಡ್ ಫ್ಲೂ ಏನೈತಿ ನೋಡ್ರಿ, ಯಾವ ರೀತಿ ಸ್ಪ್ರೆಡ್ ಆಗುತ್ತಾ, ಒಬ್ರಲ್ಲಿ ಇನ್ನೊಬ್ರಿಗೆ ಹೆಂಗೆ ಸ್ಪ್ರೆಡ್ ಆಗುತ್ತೆ, ಇದು ಪ್ರಾಣಿಗಳಲ್ಲಿಂತ ಮನುಷ್ಯರಿಗೆ ಹೆಂಗೆ ಸ್ಪ್ರೆಡ್ ಆಗುತ್ತಾ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಈಗ ನೋಡ್ರಿ, ಯಾವ್ದಾರ ಇನ್ಫೆಕ್ಟೆಡ್ ಪಕ್ಷಿಯರ ಆಗ್ಲಿ ಪ್ರಾಣಿಯರ ಆಗ್ಲಿ ಅದ್ರದ್ದು ಬಾಡಿ ಫ್ಲೂಯಿಡಿಗೆ ನೀವೇನ್ರ ಡೈರೆಕ್ಟ್ ಕಾಂಟ್ಯಾಕ್ಟಿಗೆ ಬಂದಿರಂದ್ರೆ ನಿಮಗಿದು ಆಗೋ ಸಾಧ್ಯತೆ ಆಗ್ತೈತೆ. ಬಾಡಿ ಫ್ಲೂಯಿಡ್ ಅಂದ್ರೆ ಅದ್ರ ಉಗುಳು, ಪ್ರಾಣಿಗಳು ಇಲ್ಲ ಪಕ್ಷಿಗಳದ್ದು ಉಗುಳು, ಹಾಲು, ಅದರ ರೆಸ್ಪಿರೇಟರಿ ಡ್ರಾಪ್ಲೆಟ್ಸು, ಇಲ್ಲ ಅದರದ್ದು ಫೀಕಸ್ ಮೆಟೀರಿಯಲ್ ಅಂದ್ರೆ ಸಂಡಾಸು, ಆ ಪಾರ್ಟಿಕಲ್ಸ್ ನೀವೇನ್ರ ಡೈರೆಕ್ಟ್ ಕಾಂಟ್ಯಾಕ್ಟಿಗೆ ಬಂದಿರಂದ್ರೆ ನಿಮ್ಗಿದು ಆಗೋ ಸಾಧ್ಯತೆ ಆಗ್ತೈತಿ. ಇಲ್ಲ ನೀವು ಆ ಜಾಗದಾಗ ಕೆಲಸ ಮಾಡವಂತೀರಿ, ಎಲ್ಲಿ ಅದ್ರ ಸಂಡಾಸ್ ಬಿದ್ದಿರ್ತೈತಿ, ಅದು ಉಗುಳಿರ್ತೈತಿ, ಅಲ್ಲಿ ನೀವು ಕೆಲಸ ಮಾಡವಂತೀರಿ ಅಂದ್ರೆ ಅದನ್ನ ನೀವು ಉಸಿರಾಡಿಸಿದ್ರಂದ್ರೆ ಆ ಡಸ್ಟ್ ಪಾರ್ಟಿಕಲ್ ಮೂಲಕ ನಿಮ್ಮ ಶ್ವಾಸಕೋಶಕ್ಕೆ ಹೋಗಿ ನಿಮಗಿದು ಸಮಸ್ಯೆ ಆಗ್ಬಹುದ್ರಿ. ಇಲ್ಲ ಇನ್ಫೆಕ್ಟೆಡ್ ಪ್ರಾಣಿ ಪಕ್ಷಿ ಏನೈತಿ ನೋಡ್ರಿ, ಅದ್ರದ್ದು ಸಂಡಾಸು ಉಗುಳು ಏನಿರ್ತೈತಿ ನೋಡ್ರಿ, ಅದನ್ನ ನೀವೇನ್ರ ಮುಟ್ಟಿರಪ್ಪ ಅಂದ್ರ, ಮುಟ್ಟಿ ನಿಮ್ ಕಣ್ಣು ತಿಕ್ಕೊಂಡಿರಿ, ಮೂಗಿಗೆ ಟಚ್ ಮಾಡ್ರಿ, ನಿಮ್ ಕೈ ಇಲ್ಲ ಬಾಯಿಗೆ ಟಚ್ ಮಾಡ್ಕೊಂಡಿರಿ ಅಂದ್ರ ಕೂಡ ನಿಮ್ಗೆ ಬರ್ಡ್ ಫ್ಲೂ ಆಗೋ ಸಾಧ್ಯತೆ ಆಗ್ತೈತ್ರಿ. ಇಲ್ಲ ಯಾವ ಪ್ರಾಣಿಗೆ ಯಾವ ಪಕ್ಷಿಗೆ ಆಲ್ರೆಡಿ ಅದಕ್ಕೆ ಇನ್ಫೆಕ್ಷನ್ ಆಗಿಬಿಟ್ಟೈತಿ ಬರ್ಡ್ ಫ್ಲೂ, ನಿಮಗ್ ಗೊತ್ತಿಲ್ಲ. ಸೊ ಅಂತ ಅದು ಮೀಟ್ ನೀವು ತಗೊಂಬಂದು ಅದನ್ನ ಪ್ರಾಪರ್ಲಿ ಕುಕ್ ಮಾಡಿ ತಿಂತಾ ಇಲ್ಲ ಅಂತದ್ದು ತತ್ತಿ ನೀವು ಪ್ರಾಪರ್ಲಿ ಕುಕ್ ಮಾಡಿ ತಿಂತಾ ಇಲ್ಲ, ಇಂಪ್ರಾಪರ್ ಕುಕ್ಡ್ ಮೀಟ್ ಮತ್ತೆ ಎಗ್, ಅದ್ರ ಸಂಬಂಧ ಕೂಡ ನಿಮ್ಗೆ ಬ್ಲಡ್ ಫ್ಲೂ ಆಗೋ ಸಾಧ್ಯತೆ ಆಗ್ತೈತ್ರಿ. ಅದ್ರ ಸಂಬಂಧ ಹಕ್ಕಿ ಜ್ವರ ಬಂದಾಗ ಬಹಳಷ್ಟು ಮಂದಿ ಚಿಕನ್ ತಿನ್ನೋದು ಬಿಟ್ಟು ಬಿಡ್ತಾರ್ರಿ.
ಈಗ ತಿಳಿಸ್ಕೊಡ್ತೀನಿ ಯಾರಿಗೆ ಹಕ್ಕಿ ಜ್ವರ ಆಗೋ ಸಾಧ್ಯತೆ ಐತ್ರಿ, ಬರ್ಡ್ ಫ್ಲೂ ಆಗೋ ಸಾಧ್ಯತೆ ಯಾರ್ಯಾರಿಗೆ ಐತಿ ನೋಡ್ರಿ. ಯಾರು ಪೌಲ್ಟ್ರ್ಯಾಗ ಕೆಲಸ ಮಾಡಕ್ ಕುಂತಾರ, ಎಲ್ಲೇ ಕೋಳಿಗಿಳಿ ಎಲ್ಲ ಇಟ್ಟಿರ್ತಾರ ನೋಡ್ರಿ ಅಲ್ಲಿ ಕೆಲಸ ಮಾಡಂತಾರ, ಇಲ್ಲ ಪಕ್ಷಿಗಳು ಬಹಳ ಇರ್ತಾವ ನೋಡ್ರಿ ಅಲ್ಲಿ ಕೆಲಸ ಮಾಡಂತಾರ, ಇಲ್ಲ ಡೈರಿದಾಗ ಕೆಲಸ ಮಾಡಕ್ ಕುಂತಾರ, ಅಲ್ಲೆಲ್ಲ ಬಹಳಷ್ಟು ಪ್ರಾಣಿಗಳು ಇರ್ತಾವಲ್ಲ ಅಲ್ಲಿ ಎಲ್ಲ ಕೆಲಸ ಮಾಡಂತಾರ ಅಂದ್ರೆ ನಿಮ್ಗೆ ಹಕ್ಕಿ ಜ್ವರ ಆಗೋ ಸಾಧ್ಯತೆ ಬಹಳ ಜಾಸ್ತಿ ಆಗ್ತೈತ್ರಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಕಾಂಪ್ಲಿಕೇಶನ್ ಏನೇನ್ ಆಗ್ತಾವ್ರಿ ನಿಮ್ಗೆ ಹಕ್ಕಿ ಜ್ವರ ಆಗೈತೆ ಅಂದ್ರೆ ಸೀರಿಯಸ್ ಕಂಡೀಷನ್ಸ್ ಏನೇನ್ ಆಗ್ತೈತಿ ನೋಡ್ರಿ. ನಿಮೋನಿಯಾ, ನಿಮ್ಮ ಶ್ವಾಸಕೋಶದ ನೀರು ತುಂಬ್ಕೋಬಹುದು. ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್, ನಿಮ್ಮ ಶ್ವಾಸಕೋಶ ಪೂರ್ತಿ ಬಾಧೆ ಆಗ್ಬೋದು, ನಿಮ್ಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು, ಸೆಪ್ಸಿಸ್ ಆಗ್ಬೋದು, ನಿಮ್ಮ ಮೆದುಳು ಏನಿರ್ತೈತೆ ನೋಡ್ರಿ ಅದ್ರೊಳಗಡೆ ಬಾವು ಬರ್ಬೋದು, ಮೆನಿಂಜಿಯೋಸೆಫಲೈಟಿಸ್ ಆಗ್ಬೋದು, ಇಲ್ಲ ನಿಮ್ಮ ಶ್ವಾಸಕೋಶ ಪೂರ್ತಿ ಫೇಲ್ ಆಗ್ಬೋದು, ರೆಸ್ಪಿರೇಟರಿ ಫೇಲಿಯರ್ ಆಗ್ಬೋದ್ರಿ. ಇವೆಲ್ಲ ಸೀರಿಯಸ್ ಕಾಂಪ್ಲಿಕೇಶನ್ ರೀ. ಈಗ ಯಾವ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಬರ್ಡ್ ಫ್ಲೂ ಐತೋ ಇಲ್ಲ ಅಂತ ನೋಡ್ರಿ. ಇದಕ್ಕೆ RT-PCR ಅಂತ ಒಂದು ಟೆಸ್ಟ್ ಬರುತ್ತೆ ಬರ್ಡ್ ಫ್ಲೂಕ. ಸೊ ಆದ್ರೆ ನಿಮ್ ಡಾಕ್ಟರ್ ಕಡೆ ಹೋದಾಗ ನೀವು ಅವ್ರಿಗೆ ತಿಳಿಸ್ಬೇಕ್ರಿ, ನಾ ಪೋಲ್ಟ್ರ್ಯಾಗ ಕೆಲಸ ಮಾಡಕ್ ಕುಂತೀನಿ, ಇಲ್ಲ ನಾ ಡೈರಿದಾಗ ಕೆಲಸ ಮಾಡಕ್ ಕುಂತೀನಿ ಅಂತ. ಆವಾಗ ಅವ್ರು ನಿಮ್ಗೆ ಇದನ್ನ ಟೆಸ್ಟ್ ಬರ್ದ್ ಕೊಡ್ತಾರ್ರಿ. ಈಗ ಹೇಳ್ಕೊಡ್ತೀನಿ, ನಿಮ್ಗೆ ಹಕ್ಕಿ ಜ್ವರ ಬರ್ಡ್ ಫ್ಲೂ ಆಗೈತಂದ್ರ ನಿಮ್ಗೆ ಏನೇನ್ ಟ್ರೀಟ್ಮೆಂಟ್ ಕೊಡ್ಬೋದ್ರಿ. ಸೊ ನೋಡ್ರಿ ಇದ್ರಾಗ ಆಂಟಿ ವೈರಲ್ ಮೆಡಿಕೇಶನ್ಸ್ ಕೊಡ್ಲಾಗ್ತೈತ್ರಿ. ಯಾವಪ್ಪ ಅಂದ್ರ ಒಸಲ್ಟಾಮಿವಿರ್, ಪ್ಯಾರಾಮಿವಿರ್, ಜೆನಾಮಿವಿರ್ ಇವನ್ನೆಲ್ಲ ಕೊಡ್ತಾರೆ. ಇಲ್ಲ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತಾರ. ನಿಮ್ಗೆ ಏನೇನ್ ಲಕ್ಷಣ ಕಾಣುತ್ತೆ, ಜ್ವರ ಕಂಡ್ರೆ ಜ್ವರದ ಔಷಧಿ, ಕೆಮ್ಮು ಕಂಡ್ರೆ ಕೆಮ್ಮಿನ ಔಷಧಿ, ಈ ರೀತಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಈಗ ನಿಮ್ಗೆ ಇದು ಹಕ್ಕಿ ಜ್ವರ ಆಗ್ಬಾರ್ದಂದ್ರೆ ನೀವೇನೇನ್ ಮುಂಜಾಗ್ರತೆ ತಗೋಬಹುದು, ಪ್ರಿವೆನ್ಷನ್ ಹೆಂಗ್ ಮಾಡ್ಬೋದು. ಸೊ ನೋಡ್ರಿ ಇದಕ್ಕೆ ನೀವು ಪ್ರೊಟೆಕ್ಟಿಂಗ್ ಕ್ಲೋದಿಂಗ್ ಹಾಕೋಬೇಕಾಗ್ತೈತ್ರಿ. ಅಂದ್ರ ನೀವು ಗ್ಲೌಸ್ ಹಾಕೋರಿ, ಮಾಸ್ಕ್ ಹಾಕೋರಿ, ಇಲ್ಲ ಕಣ್ಣಿಗೆ ಗಾಗಲ್ಸ್ ಹಾಕೋರಿ. ನೀವೇನ್ರ ಪೋಲ್ಟ್ರಿದಾಗ ಡೈರೆಕ್ಟ್ ಕೆಲಸ ಮಾಡಕ್ ಕುಂತೀರಂದ್ರ ಮತ್ತ ನಿಮ್ ಕೈಯನ್ನು ನೀವು ಚೆನ್ನಾಗಿ ತಕ್ಕೋಬೇಕು. ಮತ್ತ ನಿಮ್ ಕೈ ನೀವು ತೊಳ್ಕೊಲಾರ್ದ ನಿಮ್ಗೆ ಕಣ್ಣಿನ ಮುಟ್ಕೊಳಕ್ ಹೋಗ್ಬಿಡ್ರಿ, ಬಾಯಿ ಮುಟ್ಕೊಳಕ್ ಹೋಗ್ಬಿಡ್ರಿ, ತುಟಿಗೆ ಮುಟ್ಕೊಳಕ್ ಹೋಗ್ಬಿಡ್ರಿ. ಇಲ್ಲ ಅಂದ್ರೆ ನಿಮ್ಗೆ ಸ್ಪ್ರೆಡ್ ಆಗಿಬಿಡ್ತೈತ್ರಿ. ಅವಾಗ ಚೆನ್ನಾಗಿ ಕೈ ತಕ್ಕೊಂತ ಇರ್ಬೇಕು. ಮತ್ತೆ ನೀವು ಸೀಸನ್ ಫ್ಲೂ ವ್ಯಾಕ್ಸಿನ್ ಶಾಟ್ ತಗೋಬೇಕಾಗ್ತೈತ್ರಿ. ಇದ್ರಲ್ಲೇ ನೋಡ್ರಿ ನಿಮ್ಗೆ ಬ್ಲಡ್ ಫ್ಲೂ ಬರಂಗೇ ಇಲ್ಲ ಅಂತ ಅಲ್ಲ. ಇದು ನೀವು ವ್ಯಾಕ್ಸಿನ್ ತಗೊಂಡ್ರಿ ಅಂದ್ರೆ ಸೀಸನ್ ಫ್ಲೂ ವ್ಯಾಕ್ಸಿನ್ ಶಾಟ್ ತಗೊಂಡ್ರಿ ಅಂದ್ರ ಆದ್ರ ನಿಮ್ಗೆ ಬ್ಲಡ್ ಫ್ಲೂ ಆದ್ರ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಏನಿರ್ತಾವ ನೋಡ್ರಿ ಅವು ಆಗೋ ಸಾಧ್ಯತೆ ಬಹಳ ಕಡಿಮೆ ಆಗಿಬಿಡ್ತಾವು. ಮತ್ತ ಯಾವ ಪ್ರಾಣಿ ನಿಮ್ಗೆ ಅನ್ಸುತ್ತ ಅವಕ್ಕೆ ಆರಾಮಿಲ್ಲ, ಇಲ್ಲ ಅದಕ್ಕ ಏವಿಯನ್ ಇನ್ಫ್ಲೂಯೆನ್ಸಾ ಬ್ಲಡ್ ಫ್ಲೂ ಹಕ್ಕಿ ಜ್ವರ ಬಂದಿದೆ ಅಂತ ಪ್ರಾಣಿ ಪಕ್ಷಿ ಜೊತೆಗೆ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಈಗ ತಿಳಿಸ್ಕೊಡ್ತೀನಿ ಇದ್ರ ಮಾರ್ಟಾಲಿಟಿ ರೇಟ್ ಎಷ್ಟು ಇರ್ತೈತ್ರಿ ಹ್ಯೂಮನ್ಸ್ನಾಗ. ಮನುಷ್ಯರಿಗೆ ಇದು ಆತಂದ್ರೆ ಅವ್ರದ್ದು ಮಾರ್ಟಾಲಿಟಿ ರೇಟ್ ಏನಿರ್ತೈತಪ್ಪ ಅಂದ್ರೆ ನೋಡ್ರಿ 50-60%. ಯಾರಿಗೆ ಹಕ್ಕಿ ಜ್ವರ ಆಗಿದೆ, ಸೀರಿಯಸ್ ಕಾಂಪ್ಲಿಕೇಶನ್ ಆಗ್ಯಾವ ನೋಡ್ರಿ ಮನುಷ್ಯರದ್ರಾಗ, ಅವ್ರಿಗೆ ಇದು ಮೃತ್ಯುಕ್ಕೆ ಕೂಡ ಕಾರಣ ಆಗ್ತೈತ್ರಿ. ಅದಕ್ಕೆ ಇದನ್ನ ಸ್ವಲ್ಪ ಲೈಟ್ ತಗೊಳಕ್ ಹೋಗ್ಬಾರ್ದು. ಇದಕ್ಕೆ ನೀವು ಗಂಭೀರವಾಗಿ ಇರ್ಬೇಕ್ರಿ. ಮತ್ತೆ ಯಾವ್ಯಾವ ಜಿಲ್ಲೆ ತಾಲೂಕಿನಾಗ ಇದು ಸಮಸ್ಯೆ ಕಂಡು ಬರವಂತದ್ ನೋಡ್ರಿ ಅಲ್ಲಿ ಎಲ್ಲರೂ ಸ್ವಲ್ಪ ಜಾಗರೂಕವಾಗಿ ಇರ್ಬೇಕಂತ ವಿನಂತಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಕಲ್ ಟಾಪಿಕ್ಸ್ ಬಗ್ಗೆ ನೀವು ಮಾಹಿತಿ ಪಡಿಬೇಕಂದ್ರೆ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಂತದ್ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡ್ರಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.